ಕೃಷ್ಣ ರುಕ್ಮಿಣಿಯ ಕಥೆಯ ನೋಡಿರಿ, ಕಲಿಯುಗ ಕೃಷ್ಣ ರುಕ್ಮಿಣಿಯ ಕಥೆಯ ಕೇಳಿರಿ. ಹೇಗೂ ನೀವು ಯಾವ ತಪ್ಪು ಮಾಡಿಲ್ಲ ಅನ್ನೋದು ನಿಮಗೆ ಗೊತ್ತಿತ್ತು. ಹಾಗೆ ನಮ್ಮ ನಂದಿನಿ ಮಾಡಿರೋ ತಪ್ಪಿಗೆ ಯಾವ ಸಾಕ್ಷಿನೂ ಇರಲಿಲ್ಲ. ನೀವು ಸ್ವಲ್ಪ ದಿನ ತಾಳ್ಮೆಯಿಂದ ಇದ್ದಿದ್ರೆ ಅವಳ ವಿದ್ಯಾಭ್ಯಾಸಕ್ಕೆ ಯಾವ ತೊಂದರೆನೂ ಬರ್ತಿರ್ಲಿಲ್ಲ. ಸತ್ಯವಾಗು, ನನಗಿದ್ಯಾವುದು ಗೊತ್ತಿರಲಿಲ್ಲ. ರಿಲೀಸ್ ಆದಮೇಲೆ ಇಲ್ಲೆಲ್ಲ ಏನು ನಡೀತು ಅಂತ ನನಗೆ ಗೊತ್ತಾಗಿತ್ತು. ಗೊತ್ತಿದ್ದಿದ್ರೆ ನನಗೆ ಕಷ್ಟ ಆದರೂ ಪರವಾಗಿಲ್ಲ, ನನ್ನ ಮಗಳ ಮದುವೆಗೆ ತೊಂದರೆ ಆಗುತ್ತಲ್ಲ ಅಂತ ಯೋಚನೆ ಮಾಡಿರ್ತಾ ಇದ್ದೆ. ಎಷ್ಟೇ ಆಗಲಿ ಹೆಣ್ಣಿನ ತಂದೆ, ಅಷ್ಟಾದರೂ ಅವಮಾನ ಅನುಭವಿಸ್ಬೇಕಲ್ಲ. ನೀವು ಸೆಂಟಿಮೆಂಟಲ್ ಆಗಿ ಮಾತಾಡಿದ್ರೆ ಕರ್ಗೋಗೋದಿಲ್ಲ ರೀ ನಾವು. ಆವತ್ತು ಆ ಬೊಂಬಾಯಿ ಬಾಯಿ ಹುಡುಗಿನ ಮುಂದ್ ಬಿಟ್ಟು ಮಾತಾಡಿಸುವಾಗ ಹೆಣ್ಣೆತ್ತಿದೀವಿ ಅನ್ನೋ ಭಯ ಎಲ್ಲಿ ಹೋಗಿತ್ತು? ಸುಶೀಲಮ್ಮನವ್ರೆ, ಪಾಪ ಬಂದರೆ ಎಲ್ಲರೂ ಹಂಗೆ ಮಾತಾಡೋದು. ಈಗ ನೀವು ಹಂಗೆ ಮಾತಾಡಿದ್ರೆ ದೊಡ್ಡವ್ರು ಅನ್ಸ್ಕೊಂಡ್ರೆ ನಿಮಗೂ ನಮ್ಮ ಗೌರವ ಏನು ವ್ಯತ್ಯಾಸ ಇರ್ತದೆ ಹೇಳಿ? ಅಂಕಲ್, ನೀವ್ಯಾಕೆ ಸುಮ್ಮನಿದ್ದೀರ? ಈಗ ನಿರ್ಧಾರ ತಗೋಬೇಕಾಗಿರೋರು ನೀವೇನೆ. ಈಗಾಗಲೇ ನಿಶ್ಚಿತಾರ್ಥ ಮುಗ್ದಿದೆ. ಈಗ ಯಾವುದೋ ಕಾರಣ ಮುಂದಿಟ್ಟು ಮದುವೆ ನಿಲ್ಸೋದು ಸರಿನಾ? ನೀವೇ ಹೇಳಿ. ಒಂದು ಕಡೆ ನನ್ನ ಮಗಳ ಭವಿಷ್ಯ ಹಾಳಾಗ್ತಾ ಇದೆ, ಇನ್ನೊಂದು ಕಡೆ ನನ್ನ ಮಗನ ಮದುವೆ ನಿಂತು ಹೋಗ್ತಾ ಇದೆ, ಇನ್ನೊಂದು ಕಡೆ ದೊಡ್ಡ ಮನುಷ್ಯರು ತಮ್ಮ ಮಾನ ಹರಾಜಾಗಿದ್ರು ಎಲ್ಲದನ್ನು ಕ್ಷಮಿಸಿದ್ದೀನಿ ಅಂತ ತಮ್ಮ ದೊಡ್ಡತನ ತೋರಿಸ್ತಾ ಇದ್ದಾರೆ. ಈ ವಿಷಯದಲ್ಲಿ ನಾನು ಯಾರ ಪರ ವಹಿಸಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ಐ ಆಮ್ ರಿಯಲಿ ಹೆಲ್ಪ್ಲೆಸ್. ನನಗೆ ಯಾವ ನಿರ್ಧಾರ ತಗೋಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ಅಯ್ಯೋ, ದಯವಿಟ್ಟು ಹಾಗೆ ಹೇಳಬೇಡಿ. ಈಗ ನಿಶ್ಚಿತಾರ್ಥ ಆಗೋಗಿದೆ ಅನ್ನೋದಕ್ಕಿಂತ ಭಾವನಾ ಮತ್ತು ಅಭಿ ಒಬ್ರನ್ನೊಬ್ರನ್ನ ತುಂಬ ಹಚ್ಕೊಂಡ್ಬಿಟ್ಟಿದ್ದಾರೆ. ನಮ್ಮ ಪ್ರತಿಷ್ಠೆನ ಮುಂದೆ ಇಟ್ಕೊಂಡು ಮಕ್ಕಳ ಸಂತೋಷನ ಹಾಳು ಮಾಡೋದು ಬೇಡ. ದಯವಿಟ್ಟು ಈ ಮದುವೆ ನಿಲ್ಲಿಸಬೇಡಿ. ಕ್ಷಮಿಸಿ ಸುನಂದ ಅವರೇ, ನಿಮ್ಮ ಮಗಳ ಮದುವೆ ನಿಂತೋಗುತ್ತಲ್ಲ ಅನ್ನೋದಕ್ಕಿಂತಲೂ ನನ್ನ ಮಗಳ ವಿದ್ಯಾಭ್ಯಾಸ ಹಾಳಾಯ್ತಲ್ಲ ಅನ್ನೋ ಸಂಕಟನೇ ನನಗೆ ಜಾಸ್ತಿ ಆಗಿದೆ. ನಾವೇನಾದರೂ ಈಗ ಈ ಮದುವೆಗೆ ಒಪ್ಕೊಂಡ್ಬಿಟ್ರೆ ಅವಳು ಮುಂದೆ ನಿಂತ್ಕೊಂಡು ಮಾತಾಡೋ ಧೈರ್ಯ ನಮಗಿರಲ್ಲ. ದಯವಿಟ್ಟು ನಮ್ಮನ್ನು ಬಲವಂತ ಮಾಡಬೇಡಿ. ನೋಡಿಮ್ಮ, ಮದುವೆ ಅಂದರೆ ಬರೀ ಗಂಡು ಹೆಣ್ಣಿನ ಮನಸ್ಸು ಮಾತ್ರ ಒಂದಾಗೋದಲ್ಲ, ಎರಡೂ ಮನೆ ಜನಗಳ ಮನಸ್ಸು ಒಂದಾಗಬೇಕು. ಆದರೆ ಈಗ ಒಡೆದೋಗಿರೋ ಮನಸ್ಸಿನ ಪರಿಸ್ಥಿತಿನಲ್ಲಿ ಮದುವೆ ಆದರೆ ಯಾರು ಸಂತೋಷವಾಗಿರಲ್ಲ ಅಂತ ನನಗನ್ಸುತ್ತೆ. ಹಾಗಾಗಿ ಈ ಮದುವೆಯನ್ನು ನಿಲ್ಲಿಸ್ಬಿಡೋದೇ ಒಳ್ಳೆಯದು. ಅಯ್ಯ, ಮನೆ ಯಜಮಾನನೇ ಹೇಳಾಯ್ತಲ್ಲ ಈ ಮದುವೆ ನಡೆಯೋಲ್ಲ ಅಂತ. ಇನ್ನೂ ನಿಂತ್ಕೊಂಡು ಏನು ಮುಖ ನೋಡ್ತಿದ್ದೀರಾ? ತೊಲಗಿ. ಯಾಕೋ ಅತ್ತೆ ಆಗೋಯ್ತು ನಿಮ್ದು. ಅವ್ರ ನಿರ್ಧಾರ ಅವ್ರು ಹೇಳಿದ್ದಾರೆ. ಇನ್ನ ನಮ್ಮ ಭಾವನಾ ಹಣೆಯಲ್ಲಿ ಏನು ಬರೆದಿದೆಯೋ ಹಾಗಾಗಿ
ನನ್ನ ಏನು ಅಂತ ತಿಳ್ಕೊಂಡಿದ್ದೀಯಾ? ನಾನು ಎಷ್ಟು ಜನಕ್ಕೆ ನೀರು ಕೊಡಿಸಿದ್ದೀನಿ ಗೊತ್ತಾ? ಆ ಸುಶೀಲ ನನಗೆ ಯಾವ ಲೆಕ್ಕ? ನೀನು ಭಾವನನ್ನ ಮದುವೆ ಮಾಡಬೇಕು, ನನ್ನ ಜೊತೆ ಇರೋದು ಹೇಳ್ದಲ್ಲ, ನನ್ನ ಡನ್. ನೋಡು, ಇವತ್ತಿನಿಂದ ನಾನು ನೀನು ಮಿಕ್ಸರ್ ಸರ್ಕಾರ. ಆ ವಿರೋಧ ಪಕ್ಷದ ಇವಳನ್ನ ಎಷ್ಟೊತ್ತು ಧ್ವಂಸ ಮಾಡಿಬಿಟ್ರಾಯ್ತು ಸುಶೀಲ.